ಇವತ್ತು ಒಂದು ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಮಖಾನ ಫ್ರೈ, ಗ್ರೀನ್ ಫ್ರೈ. ಓಕೆನಾ, ಕ್ವಿಕ್ಕಾಗಿ ಮಾಡೋದು ಇದು. ಸೊ ಹೆಲ್ತಿ ಮಖಾನ ಚೀಸ್ ಅಂದರೆ ತಾವರೆ ಹೂವಿನ ಬೀಜ ಈಗ ಟ್ರೆಂಡಿಂಗಲ್ಲಿದೆ. ಟ್ರೆಂಡಿಂಗ್ ಅಂತಲ್ಲ, ಅದು ಹೆಲ್ದಿ ಕೂಡ. ಹಾಗಾಗಿ ಅದರಿಂದ ಒಂದು ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೊಂಡ್ಮೇಲೆ ನಾವು ಮಖಾನನ ಫ್ರೈ ಮಾಡ್ಕೊಳ್ಳೋಣ. ಮಖಾನ ಯಾಕಂದರೆ ಆಬ್ವಿಯಸ್ಲಿ ಕ್ರಿಸ್ಪಿಯಾಗಿ ಇರಲ್ಲ, ಸ್ವಲ್ಪ ಕ್ರಂಚಿ ಆಗಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಸ್ವಲ್ಪ ಹುರ್ಕೊಬೇಕಲ್ವ. ಮ್ಯಾಕ್ಸಿಮಮ್ 10 ಮಿನಿಟ್ಸ್. ಓಕೆನಾ, 10 ಮಿನಿಟ್ಸ್ ತನಕ ಇದನ್ನು ಫ್ರೈ ಮಾಡೋಣ. ಈಗ ಇದು 10 ಮಿನಿಟ್ಸ್ ಆಗಿದೆ. ಸೊ ಹೇಗೆ ಅಂದರೆ ಲೈಕ್ ನಾವು ಹಿಂಗೆ ಮಾಡುವಾಗ ಇದು ಪೀಸ್ ಆಗಬೇಕು. ನಾರ್ಮಲಿ ಮಖಾನ ಪೀಸ್ ಆಗಲ್ಲ, ಮೆತ್ತಾಗಿರುತ್ತೆ. ಓಕೆನಾ, ಸೊ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ನೆಕ್ಸ್ಟ್ ನಾನು ಮಸಾಲ ಫ್ರೈ ಮಾಡ್ಕೋಬೇಕಲ್ವ. ಸೊ ಅದಕ್ಕೆ ಹಸಿಮೆಣಸು, ನಿಮಗೆ ಸ್ಪೈಸಿ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಪುದೀನ ಇಲ್ಲ ಸದ್ಯಕ್ಕೆ, ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದಿಷ್ಟು ಹಾಕಿ ಸ್ವಲ್ಪ ವಾಟರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕೊಳ್ಳಿ, ಫ್ರೈ ಮಾಡ್ಕೊಳ್ಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಎರಡೂ ಆಪ್ಷನಲ್. ನಾನು ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ಈಗ ನಾವೇನು ರುಬ್ಕೊಂಡಿದ್ದೀವಲ್ಲ ಗ್ರೀನ್ ಚಟ್ನಿ ಥರ, ಅದನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು. ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ನಾನು ಪಿಂಚ್ ಆಫ್ ಗರಂ ಮಸಾಲ, ಓಕೆನಾ, ಸ್ವಲ್ಪ ಸ್ಪೈಸಿ ಆಗಿರ್ಬೇಕಲ್ವ, ಸೊ ಹಾಕೋತಿದ್ದೀನಿ. ಮತ್ತು ಸ್ವಲ್ಪ ಸಾಲ್ಟ್, ಎರಡನ್ನೂ ನೋಡ್ಕೊಂಡು ಹಾಕೊಳ್ಬೇಕು. ಸ್ವಲ್ಪ ಮತ್ತೆ ಇದನ್ನು ಫ್ರೈ ಮಾಡಿ. ಇವಾಗ ನಾವೇನು ಫ್ರೈ ಮಾಡ್ಕೊಂಡಿದ್ದು ಮಖಾನ ಇತ್ತಲ್ವ, ಸೊ ಅದನ್ನು ಹಾಕಿಬಿಟ್ಟು ಜಸ್ಟ್ 1 ಮಿನಿಟ್ ಮಸಾಲೆ ಎಲ್ಲ ಮಖಾನ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ರಿಚ್ ನ್ಯೂಟ್ರಿಷನ್ ಮಖಾನ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈವ್ನಿಂಗ್ ಟೈಮ್ ಮನೇಲಿ ಮಾಡಿ ಒಮ್ಮೆ ಟ್ರೈ ಮಾಡಿ. ಈಗಿನ ಫುಡ್ಡಲ್ಲಿ ಯಾವ ನ್ಯೂಟ್ರಿಷನ್ಸ್ ಏನಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆಬ್ವಿಯಸ್ಲಿ ನಮ್ಮ ಫುಡ್ ರೂಟೀನಲ್ಲಿ ಈ ಥರದ್ದು ಯಾವುದಾದ್ರೂ ಒಂದನ್ನು ನಾವು ಆ್ಯಡ್ ಮಾಡ್ಕೊಳ್ಳೇಬೇಕಾಗತ್ತಲ್ವ. ಸೊ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿನ. ಫೈನಲಿ ಗ್ರೀನ್ ಮಖಾನ ಸ್ನ್ಯಾಕ್ ರೆಡಿ ಆಗಿದೆ. ತುಂಬ ಚೆನ್ನಾಗಿದೆ, ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.